ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೆಸರುಬೇಳೆ ತರಕಾರಿನ ಬಳಸ್ಕೊಂಡು ಯಾವ ಥರ ಕಿಚಡಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ಮನೇಲಿರೋವಂಥ ಒಂದು ಐಟಮ್ ಅಂದ. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ, ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊನ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಪುಡಿಯನ್ನು ತೊಗೊಂಡಿದ್ದೀನಿ ಅರ್ಧ ಸ್ಪೂನು, ಅರಿಶಿನ ಪುಡಿ ಅರ್ಧ ಸ್ಪೂನು, ಪೆಪ್ಪರ್ ಪೌಡರ್ ಅರ್ಧ ಸ್ಪೂನು ಮತ್ತು ಜೀರಿಗೆ ಪೌಡರ್ನ ಅರ್ಧ ಸ್ಪೂನ ತೊಗೊಂಡಿದ್ದೀನಿ. ತರಕಾರಿ ನೋಡಿ, ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ನಾವು ಬಳಸ್ಕೊಬೋದು. ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ. ಮತ್ತು ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ತೊಗರಿಕಾಳು ಮತ್ತು ಅಲಸಂದೆ ಕಾಳನ್ನು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿಯನ್ನು ನಾನು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ನೀವು ಯಾವ್ದು ಬೇಕೋ ಬಾಸ್ಮತಿ ಅಕ್ಕಿ ಯಾವ್ದು ಬೇಕಾದ್ರೂ ತೊಗೋಬೋದು. ಹೆಸರು ಬೇಳೆನ ನೋಡಿ ಈ ಥರ ನಾನು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಸಾಕಾಗೋಷ್ಟು ತೊಗೊಂಡಿದ್ದೀನಿ. ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾವು ಬಾಣಲಿಗೆ ಆ ಒಂದು ಹೆಸರು ಬೇಳೆಯನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಹಾಕಿದ್ರೆ ಅದು ಖಾರ ಪೊಂಗಲ್ ಆಗುತ್ತೆ ಮತ್ತು ಹಸಿ ಸ್ಮೆಲ್ ಬರುತ್ತೆ. ಸೊ ಅಕ್ಕಿ ಜೊತೆ ಚೆನ್ನಾಗಿ ಇದಾಗಬೇಕು ಅನ್ನೋದಾದರೆ, ಟೇಸ್ಟ್ ಬರಬೇಕು ಅನ್ನೋದಾದರೆ, ನಾನೀ ಒಂದು ಹೆಸರು ಬೇಳೆಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಬ್ರೇಕ್ಫಾಸ್ಟ್ಗೆ ಒಂದೇ ದಿನ ಪಲಾವು, ಚಿತ್ರಾನ್ನ ಎಲ್ಲ ತಿಂದು ಬೋರ್ ಆಗಿರುತ್ತೆ. ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಅವರು ಖುಷಿ ಪಟ್ಕೊಂಡು ತಿಂತಾರೆ. ನಾನು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸಾಕಾಗೋಷ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಈ ಥರ ಪ್ರೆಷರ್ ಕುಕ್ಕರಲ್ಲಿ ನೀಟಾಗಿ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಸ್ವಲ್ಪ ಚಟ್ನಿನೋ ಮೊಸರು ಬಜ್ಜಿನೋ ಹಾಕಿ ಕೊಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ. ನಮಗೂ ಅಷ್ಟೇ ದಿಢೀರಂತ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನು 2 ಬಿರಿಯಾನಿ ಎಲೆಯನ್ನು ಹಾಕ್ತಾಯಿದ್ದೀನಿ. ಆಪ್ಷನಲ್ ಇದು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ದಯವಿಟ್ಟು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆಯೋ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಾನು ಏನೇ ಹೊಸ ಅಡುಗೆ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಕರಿಬೇವು ಸೊಪ್ಪನ್ನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿಯನ್ನು ಸಹ ನಾನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ 3ರಿಂದ 4 ಹಚ್ಚಿಟ್ಕೊಂಡಿದ್ದಾರದ ಉದ್ದುದಕ್ಕೆ ಸೀಳಿ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ. ನೀವು ಈ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರಾದರೆ ಒಣಮೆಣ್ಸಿನ್ಕಾಯಿ ಸಹ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ನಾಟಿ ಟೊಮೆಟೊವನ್ನು ಈ ಥರ ಹಚ್ಚಿಟ್ಕೊಂಡಿದ್ದೆ ದೊಡ್ಡದಾಗಿ, ಅದನ್ನು ಅದರೊಳಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಡ ಅನ್ನೋದಾದರೆ ಮಾಮೂಲಿ ಇರುತ್ತಲ್ಲ ಟೊಮೆಟೊ, ಅದು ಬೇಕಾದ್ರೆ ಸಣ್ಣಕ್ಕೆ ಹಚ್ಚಿ ಹಾಕ್ಕೋಬೋದು. ಈ ಥರ ಹೆಸರುಬೇಳೆ ಕಿಚಡಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೆಸರುಬೇಳೆ ತುಂಬಾ ಹೆಲ್ತ್ಗೆ ಒಳ್ಳೆಯದಲ್ವ. ಸೊ ಹೆಸರುಬೇಳೆಯನ್ನು ಈ ಥರ ಮಾಡ್ಕೊಂಡು ಡೈರೆಕ್ಟಾಗಿ ನಾವು ತಿನ್ನೋದ್ರಿಂದ ಆರೋಗ್ಯನೂ ಕಾಪಾಡ್ಬೋದು. ನೋಡಿ, ನಾನು ಏನು ತೊಗೊಂಡಿದ್ದೆ ಸ್ಪೈಸೀಸು, ಚಕ್ಕೆ ಲವಂಗ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿಯನ್ನು ನಾನು ಇದಕ್ಕೆ ಬೆರೆಸ್ತಾ ಇದ್ದೀನಿ.
ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಬೇಕು ಅನ್ನೋದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೋದು. ಇದು ಸ್ವಲ್ಪ ಫ್ರೈ ಆಗಿದೆ. ನಾನು ಹಚ್ಚಿಟ್ಕೊಂಡಿರೋವಂಥ ಒಂದು ತರಕಾರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ ಹಾಕ್ಬೋದು, ಹಸಿ ಬಟಾಣಿ ಇದ್ದರೆ ಮನೇಲಿ ಹಸಿ ಬಟಾಣಿ ಹಾಕ್ಬೋದು. ಇದೇ ಕಿಚಡಿಗೆ ಹೋಟೆಲಲ್ಲಿ 50ರಿಂದ 100 ರೂಪಾಯಿ ಕೊಡಬೇಕು. ಅದ್ರ ಬದಲಾಗಿ ಮನೆಯಲ್ಲಿ ಈ ಥರ ಫ್ರೆಶ್ ಆಗಿರೋ ಒಂದು ತರಕಾರಿಯನ್ನು ಹಾಕಿ ನಾವು ಈ ಥರ ಹೆಲ್ತ್ ಕಿಚಡಿಯನ್ನು ಮಾಡ್ಕೊಂಡು ತಿನ್ಬೋದು. ಇದು ಸ್ವಲ್ಪ ಫ್ರೈ ಮಾಡೋಣ. ನಾನು ತಗೊಂಡಿದ್ನಲ್ಲ ಆ ಕಲ್ಲುಪ್ಪನ್ನು ಬೆರೆಸ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ಮನೇಲಿ ಮಾಡಿ ಹೇಗಿದೆಯೋ ಕಮೆಂಟ್ ಮಾಡಿ. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಈ ಗ್ಲಾಸಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೆ. ಈ ಒಂದು ಗ್ಲಾಸಿಂದ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ, ಯಾಕಂದರೆ ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಬೇಯೋದಕ್ಕೆ 2 ಗ್ಲಾಸ್ ಸಾಕೋಗೋಗೋದಿಲ್ಲ ನೀರು. ಸ್ವಲ್ಪ ನಾವು ಎಕ್ಸ್ಟ್ರಾ ನೀರು ತೊಗೊಂಡ್ರೆ ಅದು ಸ್ಪೇಸು ಇರುತ್ತಲ್ಲ, ಚೆನ್ನಾಗೇ ಬೇಯುತ್ತೆ. ಕಿಚಡಿ ಒಂದು ಕನ್ಸಿಸ್ಟೆನ್ಸಿಗೆ ಇನ್ನೂ 1/4 ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ನೀರನ್ನು ಹಾಕಬೇಕು. ಇದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಸೊ ನಾವು ಹಾಕಿರೋವಂಥ ಒಂದು ತರಕಾರಿ ಎಲ್ಲ ನೀಟಾಗಿ ಉಪ್ಪು ಖಾರ ಜೊತೆ ಚೆನ್ನಾಗಿ ಬೆಂದಿದೆ. ಈ ಒಂದು ಇದರಲ್ಲಿ ನಾವು ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು. ನೋಡಿ, ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಒಂದು ಹೆಸರುಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾನು ತೊಳೆದು ಇಟ್ಕೊಂಡಿರೋವಂಥ ಇಟ್ಕೊಂಡಿರೋವಂಥ ಒಂದು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಅಕ್ಕಿ ಇದ್ರೂ ಆ ಅಕ್ಕಿನ ನೀವು ಬಳಸಿ. ನೋಡಿ, ಹೆಚ್ಚಿಟ್ಕೊಂಡಿರೋವಂಥ ಒಂದು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾಯಿದ್ದೀನಿ. ಈ ಥರ ಮೇಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಬೇಕು ಅನ್ನೋದಾದರೆ ಒಂದು ಸಲ ಚೆಕ್ ಮಾಡ್ಕೊಂಡು ನಾವು ಉಪ್ಪು ಖಾರವನ್ನು ಎಕ್ಸ್ಟ್ರಾ ಬೇಕು ಅಂದರೆ ಬೆರೆಸ್ಕೊಬೋದು. ನೋಡಿ, ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಇದ್ರ ಜೊತೆಗೆ ಚಟ್ನಿ, ಮೊಸರು ಬಜ್ಜಿ, ಪ್ಲೈನ್ ಕುರ್ಮಾ ಏನು ಬೇಕಾದ್ರೂ ಕಾಂಬಿನೇಷನಾಗಿ ತಗೋಬೋದು. ಇದು ಕುದಿ ಬಂದಿದೆ ಫ್ರೆಂಡ್ಸ್. ಈ ಒಂದು ಸ್ಟೆಪ್ಪಲ್ಲಿ ನಾವು ನೋಡ್ಕೊಂಡೆಲ್ಲನೂ ಕ್ಯಾಪ್ ಹಾಕಿಬಿಡೋಣ. ಒಂದು ವಿಸಿಲ್ನ ನಾವು ಕೂಗಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ. ವಾವ್, ಸೂಪರಾಗಿ ಬಂದಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಹೆಸರುಬೇಳೆ ಮತ್ತು ತರಕಾರಿಯನ್ನು ಹಾಕಿ ಕಿಚಡಿ. ಹೆಸರುಬೇಳೆ ಜೊತೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನೋಡಿ,
ನೀವು ಮನೇಲಿ ಮಾಡಿ ಮಕ್ಳಿಗೆ ಮಾಡಿಕೊಡಿ, ಹೇಗಿದೆಯೋ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಇದು ಸ್ವಲ್ಪ ಆರಿದ್ರೂ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ, ಯಾಕಂದರೆ ಹೆಸರುಬೇಳೆ ಫ್ಲೇವರ್ ಆ ಥರ ಇರುತ್ತೆ. ಥ್ಯಾಂಕ್ ಯು.